never slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate my YouTube ಚಾನಲ್ BS Kids ಇವತ್ತು ಗದಗವಾಡಿ ರೈಲ್ವೆ ಲೈನಲ್ಲಿ ಶಾಪುರಿಂದ ವಾಡಿ ತನಕ ಟ್ರ್ಯಾಕ್ ಮೇಲೆ ಏನು ಕೆಲಸ ಮುಗಿಸಿದರೆ ಏನು ಕೆಲಸ ಮುಗಿಸಿಲ್ಲ ಅಂತೇಳಿ ಪೂರ್ತಿ ಟ್ರ್ಯಾಕ್ ಮೇಲೆ ಹೋಗ್ತಾ ಇದ್ದೀವಿ. ಇವಾಗ ಫುಲ್ಲು ಟ್ರ್ಯಾಕ್ ಮೇಲೆ ಹೋಗಿ ಆ ವಿಡಿಯೋ ಮುಖಾಂತರ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಹಾಕೋಣ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಗ್ಯಾಸ್ ನೋಡ್ಕೊಂತ ಹೋಗೋಣ. ಟ್ರೈನ್ ಟ್ರ್ಯಾಕ್ ಮೇಲೆ ಟ್ರ್ಯಾಕಿನ ಹಾಕಿಲ್ಲ ಒಟ್ಟು ಇದು ಟ್ರೈನ್ ರೋಡ್ ಮೇಲೆ ಏನೇನು ಮಾಡಿದ್ರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಈಗ ನೋಡ್ತಾ ಇದ್ದಾರೆ ಇದು ಮಡ್ನಾಳ ಸ್ವಲ್ಪ ಮುಂದೆ ಬಂದು ಇದು ಟ್ರೈನ್ ವರ್ಕ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ವರ್ಕಿನ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇನ್ನು ಇಲ್ಲಿ ಬ್ರಿಡ್ಜ್ಗಳು ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ನೀವೆಲ್ಲ. ಇಲ್ಲಿ ಇನ್ನು ಬ್ರಿಡ್ಜಿನ ಕಂಪ್ಲೀಟ್ ಆಗಿಲ್ಲ ಇದು ಪೂರ್ತಿ. ಇಲ್ಲಿ ವರ್ಕ್ನ ಇನ್ನು ಕೆಲಸ ಆಗಬೇಕಂತ ಇದೆ ಇಲ್ಲಿ. ಸೊ ಈಗ ನೋಡ್ತಾ ಇರ್ಬೋದು ಇನ್ನೂ ಇಲ್ಲಿ ಮರ್ಮ್ ಹಾಕೋದು ಇನ್ನೂ ಬಾಕಿ ಇದೆ. ಇನ್ನು ಆಲ್ಮೋಸ್ಟ್ ಇನ್ನೂ ಒಂದು 75% ಕೆಲಸ ಮುಗಿದಿದೆ. ಇನ್ನೂ ಒಂದು 25% ಈ ಥರ ಬ್ರಿಡ್ಜ್ಗಳಲ್ಲಿ ಅಲ್ಲಿ ಕೆಲಸಗಳ ಬಾಕಿ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲೊಂದು ಬ್ರಿಡ್ಜ್ ಮಾಡ್ತಿರ್ಬೋದು ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಹೊಲಕ್ಕೆ ನೀರು ಬಿಡೋಕ್ಕೆ ಕೌಲಿಗಳು ಬೇಕಾಗಿದ್ದಲ್ಲ ಅದ್ರ ಸಲಂದೆ ಮಾಡ್ಬೋದು ಇಲ್ಲೊಂದು ಬ್ರಿಡ್ಜ್ ಇಲ್ಲಿ ನೋಡಿ. ಇಲ್ಲಿ ಅದು ಅಲ್ಲಿ ನಂತರ ಇಲ್ಲಿ ಪೂರ್ತಿ ಕೆಲಸನ ಮುಗಿಸಿದ್ದಾರೆ. ಇಲ್ಲಿ ಈ ಥರ ನೋಡ್ತಾ ಇರ್ಬೋದು ನೀವು. ಈಗ ಮೊನ್ನೆ ಇದು ಮಳೆ ಬಂದು ರಸ್ತೆ ಹಾನಿಯಾಗಿದೆ. ಇಲ್ಲಿ ಎಲ್ಲ ವರ್ಗ ಟಿಪ್ಪರೆಲ್ಲ ತಿರುಗಾಡಿಗೆರೆ ಕೆಲಸ ಮಾಡೋದು ಮಳೆ ಬಂದ್ಗೆರೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಪೂರ್ತಿ ವರ್ಕ್ ಕೂಡ ಮುಗಿದಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಕಡೆ ಮುಂದೊಂದು ಜಂಪ್ ಅದ ಮೊನ್ನೆ ಬಂದಿದ್ದೀವಿ ಕಣವರ್ಗೆ ಅವಾಗ ನೋಡಿ. ನೋಡಪ್ಪ ಜಂಪ್ ಕ್ಲಿಯರ್ ಆಗಿ. ಸೊ ಇಲ್ಲಿನ ನೋಡ್ತಾ ಇರ್ಬೋದು ಇಲ್ಲಿನೂ ಒಂದು ವರ್ಕ್ ಇಲ್ಲಿನೂ ಇನ್ನೂ ಒಂದು ಸ್ಟೆಪ್ ಬರ್ಬೋದು ಅನಿಸುತ್ತೆ ಇಲ್ಲಿ. ಯಾಕಂದರೆ ಅಲ್ಲಿ ಹೈಟ್ ಇದೆ, ಇಲ್ಲಿ ಲೋ ಇದೆ. ಯಾಕಂದರೆ ಇಲ್ಲಿ ಒನ್ ವೇ ಇಲ್ಲ, ಇಲ್ಲಿ ಲೋ ಇದೆ. ಇಲ್ಲಿ ಒಂದು ಸ್ಟೆಪ್ ಬರ್ಬೋದು, ಇನ್ನೂ ಒಂದು ಸ್ಟೆಪ್ ಹಾಕ್ಬೋದು ಇಲ್ಲಿ. ಅಲ್ಲಿ ಹಿಂಗೆ ಇದಾಗತ್ತಲ್ಲ ಇದು ಅಂಡರ್ ಬ್ರಿಡ್ಜ್ ಅನ್ಬೋದು ನನಗೆ ಗೊತ್ತಿಲ್ಲ ಏನಂತಾರ ನೋಡ್ಕೊತಾರೆ. ಏನು ಈಗ ನೋಡ್ತಾ ಇರೋದಲ್ಲ ಇದು ಇಂಗಳಿಗೆ ಅಲ್ಲಿ ರೋಡ್ ಇದೆಯಲ್ಲ ಆ ರೋಡ್ಗೆ ಒಂದು ಬ್ರಿಡ್ಜ್ ಮಾಡಿದ್ರೆ ಅಂಡರ್ ಬ್ರಿಡ್ಜ್ ಅಂತ ಹೇಳಿದ್ರೆ ಇದು ಅಂದರೆ ಟ್ರ್ಯಾಕ್ ಮೇಲೆ ಹೋಗುತ್ತೆ, ಗಾಡಿಗಳೆಲ್ಲ ಕೆಳಗಡೆ ಹೋಗುತ್ತೆ. ಅಲ್ಲೇನು ಕಾಣ್ತಾ ಇದೆಯಲ್ಲ ಅದು ರೋಡ್ ಇದೆ. ಅದೊಂದು ಆ ರೋಡ್ಗೆ ಅಂಡರ್ ಬ್ರಿಡ್ಜ್ ಮಾಡಿದ್ದಾರೆ. ಈಗ ಅದನ್ನು ತೋರಿಸ್ತೀನಿ. ಏನು ಕಾಣಕತ್ತಿದ್ದಲ್ಲ ಇದು ಇಲ್ಲಿ ಅಂಡರ್ ಬ್ರಿಡ್ಜ್ ಇದೆ ನೋಡಿ ಫ್ರೆಂಡ್ಸ್. ಅಂಡರ್ ಬ್ರಿಡ್ಜ್ ಇದು ಈ ರೀತಿ ಟ್ರ್ಯಾಕ್ ಮೇಲೆ ಹೋಗುತ್ತೆ. ಇಲ್ಲಿ ಗಾಡಿಗಳೆಲ್ಲ ಇದ್ರ ಕೆಳಗೆ ಹೋಗುತ್ತವೆ. ಇಲ್ಲಿ ಹೋಗ್ತಾ ನೋಡಿ ಇದೆ ನೋಡಿ ಅಂಡರ್ ಬ್ರಿಡ್ಜ್ ಇದು ಇಂಗಳಿಗೆ ರೋಡ್ದು ಅಂಡರ್ ಬ್ರಿಡ್ಜ್ ಇದು. ಸೊ ಮತ್ತು ಈ ಕಡೆ ಕಂಟಿನ್ಯೂ ಆಗಿ ಇನ್ನೂ ಒಂದು 2 ಕಿಲೋಮೀಟರ್ಸಿಂದ ಇಟಗಿ ಸ್ಟೇಷನ್ ಬರುತ್ತೆ. ಫಸ್ಟ್ ಶಾಪುರಿಂದ ಈ ಕಡೆ ಬಂದರೆ ಫಸ್ಟ್ನೇ 1 ಸ್ಟೇಷನ್ ಅಂದರೆ ಇಟಗಿ ರೈಲ್ವೆ ಸ್ಟೇಷನ್ನ ಫಸ್ಟ್ ಜಾಯ್ನ್ ಆಗ್ತೀವಿ ನಾವು. ಈಗ ಹಿಂಗೆ ಹೋಗ್ತಾ ಇರ್ಬೋದು. ಈ ಕಡೆ ಎಲ್ಲ ಪೂರ್ತಿ ಕೆಲಸ ಮುಗಿಸಿದ್ದಾರೆ. ಬಟ್ ಟ್ರ್ಯಾಕ್ ಹಾಕೋದು ಮಾತ್ರ ಕೆಲಸ ಇಲ್ಲಿ ಬಾಕಿ ಇದೆ. ಅದು ಇನ್ನೂ ಒಂದು ಇಯರಲ್ಲಿ ಆಗ್ಬೋದು ಅಂತ ಏನೋ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ 2006ವರೆಗೆ ಇದು ಗದಗವಾಡಿ ರೈಲ್ವೆ ಲೈನನ್ನು ಪೂರ್ಣಗೊಳಿಸ್ತಾರೆ ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಹಾಗೆ
ಬನ್ನಿ ವಿಡಿಯೋ ನೋಡ್ಕೊತಾಗೋಣ ಯಾವ ಕೆಲಸ ಮುಗಿದೆ ಯಾವ ಕೆಲಸ ಮುಗಿದಿಲ್ಲ ಅಂತೇಳಿ. ಅಲ್ಲಿಂತಲ್ಲಿ 3 ನಿಮಿಷ ಬಂದ್ವಿ. ಸೊ ಈಗ ಅಲ್ಲಿ ಬ್ರಿಡ್ಜ್ ನೋಡಿದಲ್ಲ, ಅಂಡರ್ ಬ್ರಿಡ್ಜನ್ನು ರೋಡಿಗೆ ಮಾಡಿದ್ದು. ಆ ಅಂಡರ್ ಬ್ರಿಡ್ಜನ್ನು ಅಲ್ಲಿ ನೀರನ್ನು ಸ್ಟಾಕ್ ನಿಂತಿದ್ದು, ಮಳೆ ಬಂದಾಗ ನೀರು ಸ್ಟಾಕ್ ನಿಂತು ಹೊರಗಡೆ ಹೇಗೆ ಬಿಡ್ತಾರೆ ಅಂತ ಹೇಳಿದರೆ ನೋಡಬೇಕಾದ್ರೆ ಅಲ್ಲಿ ಒಂದು ಫೂಲನ್ನು ಹಾಕಿದ್ದಾರೆ, ರಿಂಗ್ಗಳ ರೀತಿ ಅಂಡರಲ್ಲಿ ರಿಂಗ್ ಹಾಕಿದ ತಕ್ಷಣ ಈಗ ಹೊಲದವರಿಗೆ ಮಳೆ ಬಂದಾಗ ಯಾರಿಗೆ ಮುಂದೆ ಯೂಸ್ಫುಲ್ ಆಗಲಿ ಅಂತ ಹೇಳಿದರೆ ಅವರು ಒಂದು ಕೌಲ್ಯನ ಮಾಡಿಕೊಟ್ಟು, ಕೌಲ್ಯ ಅಂತ ಹೇಳಿದ್ರೆ ಒಂದು ಮೋರಿ ಟೈಪ್ ಬರುತ್ತಲ್ಲ, ಆ ಥರ ಕೌಲಿ ರೀತಿ ಮಾಡಿಕೊಡಿದ್ದಾರೆ. ಅಲ್ಲಿ ಬಾಜು ಕಾಣ್ತದಲ್ಲ, ಅದೇ ತೋರಿಸ್ತಿರ್ತಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಒಂದು ಎತ್ತರ ರೀತಿ ಮರಮ್ ಹಾಕಿದ್ದಾರೆ. ಇಲ್ಲೆಲ್ಲ ಫುಲ್ ಹೈಟ್ ಹಾಕಿದ್ದಾರೆ ಮರಮ್. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನಾವು. ಈಗೇನು ಓಡ್ತಾ ಇದ್ದೀವಲ್ಲ, ಇದೆಲ್ಲ ಫುಲ್ ಟ್ರ್ಯಾಕ್ ಮೇಲೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಾ ಇರೋದು. ಅಲ್ಲಿ ಕಾಣ್ತಾ ಇರೋದು ಇಂಗಳಿಗೆ ಅಂತೇಳಿ ಊರು ಬರುತ್ತೆ. ಅದು ಇಲ್ಲಿ ಶಹಾಪುರ ತಾಲೂಕಿನಲ್ಲೇ ಬರುತ್ತೆ ಇಂಗಳಿಗೆ ಅಂತೇಳಿ. ಶಹಾಪುರಿಂದ ಅರೌಂಡ್ ಒಂದು 7-8 ಕಿಲೋಮೀಟ್ರ್ ಆಗ್ಬೋದು. ಶಹಾಪುರಿಂದ 8 ಕಿಲೋಮೀಟ್ರ್ ಅಂತ ಆಗುತ್ತೆ. ಅದೇ ಈಗ ಇಲ್ಲಿ ಮುಂದೊಂದು ಇಟಗಿಗೆ ಹೋಗುವ ರೋಡನ್ನು ಬರುತ್ತೆ. ಈಗ ಇಟಗಿ ಸ್ಟೇಷನ್ ಇದೆಯಲ್ಲ, ಹೋಗುವ ರೋಡ್ ಬರುತ್ತೆ. ಇಲ್ಲಿ ತೋರಿಸ್ತೇನೆ ನನಗೆ ಮುಂದೆ ಹೋಗೋಣ. ಸೊ ನೋಡ್ತಾ ಇರ್ಬೋದು ಇಲ್ಲಿನ ಒಂದು ಅಂಡರ್ ಬ್ರಿಡ್ಜನ್ನು ಮಾಡಿದ್ದಾರೆ. ಇಲ್ಲಿ ಹೊಲಕ್ಕೆ ದಾರಿಗೆ ಹೋಗ್ಲಿಕ್ಕೆ. ಸೊ ಗೈಸ್, ಏನು ರೋಡ್ ನೋಡ್ತಾ ಇದ್ದೀರಲ್ಲ, ಇದು ಶಹಾಪುರಿಂದ ಇಟಗಿಗೆ ಹೋಗುವ ಮೇನ್ ರೋಡ್ ಆಗಿರುತ್ತೆ. ಇದು ಮೇನ್ ರೋಡ್ ಆಗಿರುತ್ತೆ. ಅದನ್ನು ಕಾಣ್ತಾ ಇದೆಯಲ್ಲ, ಆ ರೋಡ್ಗೆ ಈ ಬ್ರಿಡ್ಜನ್ನು ನಿರ್ಮಿಸಿದ್ದಾರೆ. ಬ್ರಿಡ್ಜ್ ಕಾಣ್ತಾ ಇರೋದು. ಇನ್ನು ಬ್ರಿಡ್ಜ್ ಚಾಲೂ ಮಾಡಿಲ್ಲ, ಇನ್ನು ಓಪನ್ ಮಾಡಿಲ್ಲ. ಇನ್ನು ಬ್ರಿಡ್ಜ್ ಇನ್ನು ಕನ್ಸ್ಟ್ರಕ್ಷನಲ್ಲಿ ಇದೆ. ಎಲ್ಲ ಕನ್ಸ್ಟ್ರಕ್ಷನ್ ಮುಗಿದಿದೆ, ಆದರೆ ಇನ್ನೂ ಚಾಲೂ ಮಾಡಿಲ್ಲ. ಈ ಕಡೆ ಸೈಡಿಂದ ಹೋಗ್ತವೆ ಗಾಡಿಗಳೆಲ್ಲ. ಇನ್ನೂ ಚಾಲೂ ಮಾಡಿಲ್ಲ ಬ್ರಿಡ್ಜ್. ಸದ್ಯದಲ್ಲಿ ಚಾಲೂ ಮಾಡ್ಬೋದು ಅಂತ ಅಂದ್ಕೊತೀನಿ. ಈ ರೋಡ್ ಹೋದ್ರೆ ಸೀದಾ ಇಟಗಿಗೆ ಹೋಗುತ್ತೆ, ಈ ಸೀದಾ ವಾಡಿಗೆ ಹೋಗುತ್ತೆ. ಈ ಲೈನ್ ರೋಡ್ ಇದು ಟ್ರೈನ್ ರೋಡು. ಅದು ಸೀದಾ ರೋಡ್ ಕಾಣ್ತದೆ, ಅದು ಇಟಗಿಗೆ ಹೋಗುತ್ತೆ. ಈ ಸೀದಾ ಹೋಗೋಣ ಬನ್ನಿ ನಾವು. ಆಯ್ತಾ ನೋಡಿ, ಇಟಗಿ ರೈಲ್ವೆ ಸ್ಟೇಷನ್ ಬರೋಕತ್ತಲ್ಲ. ಹಾಂ, ನೋಡ್ತಾ ಇರ್ಬೋದು. ಹೀಗೆ ಹೋಗ್ತಾ ಇದ್ದೀವಿ. ಇದೆ ಟ್ರೈನ್ ಟ್ರ್ಯಾಕ್ನಲ್ಲೇ ಹೋಗ್ತಾ ಇದ್ದೀವಿ ಅದೇ ರೀತಿ. ಸೊ ಇಲ್ಲಿ ಯಾರೋ ಟ್ರೈನ್ ಟ್ರ್ಯಾಕ್ ಮೇಲೆ ಗುರಿ ಅಡ್ಡಿ ಎಲ್ಲ ಹಾಕಿದ್ದಾರೆ. ಇಲ್ಲೆಲ್ಲ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿದ್ದಾರೆ. ಸೊ ಈಗ ಇಟಗಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಈಗ ಇಟಗಿ ರೈಲ್ವೆ ಸ್ಟೇಷನ್ಗೆ ಬಂದು ನನ್ನ 4ನೇ ವೀಡಿಯೋ ಆಗುತ್ತೆ ಇದು. ಯಾಕಂದರೆ ಇದು ಗದಗವಾಡಿ ರೈಲ್ವೆ ಸೀರೀಸಲ್ಲಿ ಈಗ ಶಹಾಪುರಿಂದ ಸೀದಾ ವಾಡಿ ತನಕ ರೈಲ್ವೆ ಟ್ರ್ಯಾಕ್ ಮೇಲೆ, ರೈಲ್ವೆ ಲೈನ್ ಮೇಲೆ ಹೋಗ್ತಾ ಇರೋದು. ಇದು ಬಂದುಬಿಟ್ಟು ಇಟಗಿ ರೈಲ್ವೆ ಸ್ಟೇಷನಲ್ಲಿನೂ ಕೂಡ ಅದು ಜಾಯ್ನ್ ಆಗ್ತಲ್ಲ, ಅದರದ್ದು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಈಗ. ಬನ್ನಿನ ಈಗ ಅವಾಗಿನಕಿನ ಇವಾಗ ಎಷ್ಟು ಕನ್ಸ್ಟ್ರಕ್ಷನ್ ಮುಗಿದಿದೆ ಅಂತ ನೋಡೋಣ. ಸೊ ಇಟಗಿ ರೈಲ್ವೆ ಸ್ಟೇಷನ್ನ ಹತ್ರ ಬಂದಿದ್ದೀವಿ. ಇಲ್ಲಿ ಇನ್ನೂ ವರ್ಕ್ ನಡೆಸ್ತಾ ಇದ್ದಾರೆ. ಇನ್ನು ಈ ಕಡೆ ಸೈಡ್ಲಿಂದ ತೋರಿಸಿ ನೋಡಪ್ಪ. ಈ ಕಡೆ ಯಾವ ಕಡೆ ನೋಡಿ, ಈ ಕಡೆ ಬರುತ್ತೆ ದಾರಿ ಇದಮ್ಮ. ಸೊ ಇದು ಫಾಲ್ಟ್ 4 ಆಗುತ್ತೆ ಇದು ಇಟಗಿ ರೈಲ್ವೆ ಸ್ಟೇಷನ್ ಅಂತ ಹಿಡ್ಕೊಂಡ್ರೆ. ಇಷ್ಟು ಕನ್ಸ್ಟ್ರಕ್ಷನ್ ಮುಗಿಸಿದ್ದಾರೆ. ಇನ್ನು ಕನ್ಸ್ಟ್ರಕ್ಷನ್ ಪ್ರಗತಿಯಲ್ಲಿದೆ. ಇನ್ನು ಭಾಳ ಮಾಡಬೇಕಿದೆಲ್ಲ. ಅಷ್ಟು ಒಂದು ಲೆಕ್ಕಕ್ಕೆ ಅನ್ಕೊಂಡ್ರೆ ಇದು ಶಹಾಪುರದಿಂದ ಸುರಪುರ ಇವಾಗೇ ಹೊಲಗಳೆಲ್ಲ ಕ್ಲೀನ್ ಮಾಡ್ತಾರೆ. ಈಗಿನ ಇಷ್ಟು ಕನ್ಸ್ಟ್ರಕ್ಷನ್ ಮುಗಿದಿದೆ ಈಗ ಅಂಡಾರದಲ್ಲಿ. ಜಾಗ ಅಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸಲ ಇದೊಂದು ಪಾರ್ಟ್ ನಮ್ಮ ಇಟಗಿ ರೈಲ್ವೆ ಸ್ಟೇಷನಲ್ಲಿ ಪಾರ್ಟ್ 3 ಬಂದಾಗ ಈ ರೀತಿನ ಕನ್ಸ್ಟ್ರಕ್ಷನ್ ಯಾವುದೇ ರೀತಿ ಮುಗಿಸಿದ್ದಿಲ್ಲ. ಇನ್ನೇ ರೀತಿ ಮಾಡ್ತಾಯಿದ್ರು. ಯಾವುದೇ ರೀತಿ ಸ್ಟೇಷನಿನ ಕಟ್ತಾ ಇದ್ದಿಲ್ಲ. ಈಗ ರೀತಿ ಸ್ವಲ್ಪ ಈ ಕಡೆ ಅಪ್ಡೇಟ್ ಆಗಿದೆ ಹೇಳ್ಬೋದು. ಪ್ಲಾಟ್ಫಾರ್ಮ್ ಕೆಲಸದಲ್ಲಿ ಅಪ್ಡೇಟ್ ಆಗಿದೆ ಇದು.
ನೋಡ್ತೀವಿ ಇದೆಲ್ಲ ಮೆಟೀರಿಯಲ್ಸ್ಗಳೆಲ್ಲ ಕಾಂಕ್ರೀಟ್ ಸಿಮೆಂಟ್ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲ ರಾಡ್ಗಳೆಲ್ಲ ಬೇಸ್ಮೆಂಟ್ ಹಾಕಲಿಕ್ಕೆ ನೋಡ್ಬೋದು. ಇದು ಪ್ಲಾಟ್ಫಾರ್ಮ್ ನಂಬರ್ 2 ಮಾಡ್ಬೋದು, ಅದು 1 ಮಾಡ್ಬೋದು. ನೋಡಿದ್ರೆ ಪ್ಲಾಟ್ಫಾರ್ಮ್ನಲ್ಲೇ ಹೋಗ್ತಾ ಇದ್ದಾರೆ. ಇದು ಇಟಗಿ ರೈಲ್ವೆ ಸ್ಟೇಷನ್ ಹತ್ತಿರ ಇದು ಇಟಗಿ ರೈಲ್ವೆ ಸ್ಟೇಷನ್ ಇಲ್ಲಿಗೆ ಎಂಡ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡ್ತಾ ಇರ್ಬೋದು ಈಗ ಇಲ್ಲಿಗೆ ಇಟಗಿ ರೈಲ್ವೆ ಸ್ಟೇಷನ್ನ ಎಂಡ್ ಆಗುತ್ತೆ. ಮತ್ತು ಮುಂದೆ ಏನೋ ಹೋಗ್ತಾ ಇರ್ತಾರೆ ಶಿರ್ವಾಳ ಹತ್ರ ಏನೋ ಯಾವುದೇ ಸ್ಟೇಷನ್ ಕೊಟ್ಟಿಲ್ಲ. ಸೀದಾ ಇಟಗಿ ಇಲ್ಲಿಂದ ಬಿಟ್ಟರೆ ಸೀದಾ ಬೇಳಕೆ ರೈಲ್ವೆ ಸ್ಟೇಷನ್ನ ಕೊಟ್ಟಿರೋದು. ಬನ್ನಿ ಇನ್ನೂ ಒಂದು ದೊಡ್ಡ ಬ್ರಿಡ್ಜನ್ನು ಬರುತ್ತೆ. ಆ ಬ್ರಿಡ್ಜ್ ಎಷ್ಟಿನ ಕೆಲಸ ಮುಗಿದಿದ್ದೇನೆ ಅಷ್ಟು ಕೆಲಸ ಮುಗಿದಿಲ್ಲ ಅಂತ ನೋಡೋಣ ಬನ್ನಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಕೆಲಸ ಮಾಡೋರ ಕ್ಯಾಂಪಿಂಗ್ ಆ್ಯಂಡ್ ಹೋಮ್ ಎಲ್ಲ ಇಲ್ಲೇ ಕ್ಯಾಂಪಿಂಗ್ ಮಾಡಿದ್ದಾರೆ. ಇಲ್ಲಿ ಅವರು ಅಲ್ಲಿ ಕೆಲಸ ಮಾಡೋರು ಅಷ್ಟೇ ಬಿಟ್ರಲ್ಲ ಬ್ರಿಡ್ಜ್. ಸೊ ಗಾಯ್ಸ್ ಇದೇನು ನೋಡ್ತಾ ಇದ್ರಲ್ಲ ಈ ಊರು ಕಾಣ್ತಾ ಇದ್ದಲ್ಲ ಅದು ಇಟಗಿ ಅಂತೇಳಿ ಊರು. ಈಗ ಸ್ಟೇಷನ್ ತೋರಿಸಿದ್ನಲ್ಲ ಅದೇ ಊರಿದು. ಅಲ್ಲಿಂದ ಇಲ್ಲಿಗೆ ಒಂದು 2 ಕಿಲೋಮೀಟರ್ಸ್ ಆಗ್ಬೋದು. ಸೊ ಇದು ನೋಡಿ ಇಟಗಿ ಅನ್ನೋ ಊರಿಗೆ ಬ್ರಿಡ್ಜನ್ನು ಕಟ್ಟುತ್ತಿದ್ದಾರೆ. ಇದು ಇನ್ನೂ ಸ್ವಲ್ಪ ಬಾಕಿ ಇದೆ, ಅರ್ಧ ಮುಗಿಸಿದ್ದಾರೆ. ನೋಡ್ತಾ ಇದು ರೋಡು ಸೀದಾ ಇಂಗಳಿಗಿಂದ ಶಾಪುರಿಂದ ಬಂದಿರೋ ಇದೇ ರೋಡು. ಈ ಕಡೆ ಇಟ್ಟಿಗೆನ ಊರಿಗೆ ಹೋಗುತ್ತೆ, ಈ ಕಡೆ ರೋಡು. ಮತ್ತು ಈ ಕಡೆ ಶಿರೋಳಿ ಈ ಕಡೆ ಹೋಗುತ್ತೆ. ಈ ಕಡೆ ಇನ್ನು ಕೆಲಸ ಪ್ರಗತಿಯಲ್ಲಿದೆ. ಇಷ್ಟು ಹಾಕಿದ್ದಾರೆ. ಈ ಕಡೆ ಅಂತೂ ಫುಲ್ ಕೆಲಸ ಮುಗಿಸಿದ್ದಾರೆ. ಈ ಕಡೆ ಹೋಗ್ತಾ ಇಲ್ಲಿ ಮೇಲೆ ಹೋಗ್ಲಿಕ್ಕಾಗ್ತಿಲ್ಲ. ಇಲ್ಲಿ ಸೈಡಿಗೆ ಹೋಗ್ತೀವಿ ಕೆಳಗೆ. ಮೇಲೆ ಅಂತೂ ಫುಲ್ ಹೈಟ್ ಇದೆ, ಅಲ್ಲಿ ಗಾಡಿ ಹೋಗೋದಿಲ್ಲ ಮುಂದೆ. ಹಾಗೆ ಕೆಳಗೆ ಹೋಗ್ತಾ ಇದೀವಿ ಅದೇ ರೀತಿ ಒನ್ ವೇ ಅಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ. ಸೊ ನೋಡ್ತಾ ಇರೋ ರೈಲ್ವೆ ಲೈನಲ್ಲಿ ಈಗ ಹೊಲಗಳಿಗೆ ಅದು ಭಾಳ ಯೂಸ್ಫುಲ್ ಆಗೋದಕ್ಕೆ. ಸೊ ಗಾಯ್ಸ್ ನೋಡ್ತಾ ಇರ್ಬೋದು ಇದು ಇಟಗಿ. ಇಲ್ಲಿ ಸ್ವಲ್ಪ ಸ್ಟೇಷನ್ ಮುಂದ್ಗಡೆ ಬಂದ ತಕ್ಷಣವೇ ಈ ರೀತಿ ಬ್ರಿಡ್ಜ್ ಮಾಡಿದ್ದಾರೆ. ಯಾಕಂದರೆ ಜನ ತಿರುಗಾಡೋಕ್ಕೆ ಮತ್ತು ಹಸು ಮೇಕೆಗಳ ತಿರುಗಾಡೋಕ್ಕೆ ಮತ್ತು ಈ ರೀತಿ ಹಳ್ಳಗಳದ ರೀತಿ ನೀರುಗಳನ್ನು ಪಾಸಾಗಲಿಕ್ಕೆ ಈ ರೀತಿ ಬ್ರಿಡ್ಜನ್ನು ನಿರ್ಮಿಸ್ತಾರೆ. ಈ ರೀತಿ ಬ್ರಿಡ್ಜ್ ಮಾಡೋಕ್ಕಿಂತ ಫಸ್ಟ್ ಈ ರೀತಿ ಬ್ರಿಡ್ಜ್ ಮಾಡಿದರೆ ಅವ್ರಿಗೂ ಇನ್ಕಮ್, ಇದರಲ್ಲಿ ಲಾಸ್ ಅಂತೂ ಆಗೋದಿಲ್ಲ. ಸೊ ಹಾಗೇ ಮುಂದೆ ಹೋಗ್ತಾ ಇದೀವಿ ಇಲ್ಲೇ ಟ್ರ್ಯಾಕ್ ಮೇಲೆ. ಇದರಲ್ಲಿ ಮುಂದಿಲ್ಲಿ ಹಿಂಗೆ ಹೊಲ್ದಾಗ ಹೋಗ್ಬೇಕು. ಅಲ್ಲೊಂದು ಬ್ರಿಡ್ಜ್ ಅದಲ್ಲ, ಹಾಗೆ ಮೇಲೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಈ ರೀತಿ ಕೆಳಗಡೆ ಹೊಲದಲ್ಲೇ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಹೈಟ್ ಮರ್ಮ್ ಹಾಕಿದ್ದಾರೆ. ಇಲ್ಲಿ ಮರ್ಮ್ ರೈಲ್ವೆ ಟ್ರ್ಯಾಕ್ ಇದು ಯಾವ ನಮ್ಮನ್ನೇ ಹೈಟ್ ಹಾಕಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ. ಇಲ್ಲಿ ಸಂತೆಯಲ್ಲಿ ಹೋಗ್ತಾ ಇದ್ವಿ ನಾವು. ಸೊ ನೋಡ್ತಾ ಇರ್ಬೋದು ಈ ರೈಲ್ವೆಯಲ್ಲಿ ಈ ರೀತಿ ಮೇಲೆ ಹೋಗ್ಲಿಕ್ಕೆ ಜಾಗ ಇಲ್ಲ. ರೀತಿ ಇಲ್ಲಿ ಬರಬೇಕಾಗಿದೆ. ಇಲ್ಲಿ ಗಾಡಿ ಸಿಗಬಿತ್ತಲ್ಲಿ ಯಾಕೆ ಯಾವ ರೀತಿ ಹೈಟನ್ನು ಹಾಕಿದ್ದಾರೆ ಇಲ್ಲಿ ಮರ್ಮ. ಈ ಆಲ್ಮೋಸ್ಟ್ ಈ ಕಡೆ 99.99% ಬ್ರಿಡ್ಜ್ ಆ್ಯಂಡ್ ಮರ್ಮ್ ವರ್ಕ್ ಮುಗಿಸಿದ್ದಾರೆ ಇಲ್ಲಿ. ಇನ್ನು ಶಾಪುರ್ ಹತ್ತಿರ ಈಗ ನೋಡ್ದಾಗೆ ಅಲ್ಲಿ ವಿಡಿಯೋಗಳನ್ನ ಫಸ್ಟಿಗೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ತೋರಿಸಿದ್ನಲ್ಲ ಇಲ್ಲಿನ ಕೆಲಸ ಇದೆ ಅಂತ. ಅಲ್ಲಿನ ಭಾಳ ವರ್ಕ್ ಕೆಲಸ ಮಾಡಬೇಕಾಗಿದೆ. ಇನ್ನು ಈ ರೀತಿ ಆಲ್ಮೋಸ್ಟ್ ಈ ಕಡೆ ಎಲ್ಲ ಇಷ್ಟು ಹೈಟನ್ನು ಹಾಕಿದ್ದಾರೆ ಮರಮ್. ಇಲ್ಲೆಲ್ಲ ಮೇಲೆ ನಡ್ಕೊಂಡು ಹೋಗೋಕೆ ಆಗೋದಿಲ್ಲ, ಆ ನಮ್ಮನೆ ಹೈಟ್ ಹಾಕಿದ್ದಾರೆ. ಇದು ನೋಡ್ತಾ ಇರ್ಬೋದು ನೀವು. ಇನ್ನು ನಮ್ಮಲ್ಲಿ 75% ಅಲ್ಲ 60% ಕೆಲಸ ಮಾಡಬೇಕಾಗಿದೆ. ಇನ್ನು ಬರೀ 40% ಕೆಲಸ. ಇನ್ನು ಈ ಕಡೆ ನೋಡಿದ್ರೆ 40% ಕೆಲಸ ಮಾಡಬೇಕಾಗಿದೆ ನಮ್ಮ ಕಡೆ. ಭಾಳ ಎಲ್ಲ ಕೆಲಸ ಮುಗಿದಿದೆ ಈ ಕಡೆ ಈ ಸೈಡ್ ನೋಡ್ತಾ ಇರ್ಬೋದು. ಈಗ ಟ್ರ್ಯಾಕ್ ಮೇಲೆ ಜಾಯಿನ್ ಆಗ್ತೀವಿ, ಆಗ ತೋರಿಸ್ತೀನಿ ಬನ್ನಿ. ಸೊ ಇಲ್ಲೂ ನೋಡ್ತಾ ಇರ್ಬೋದು ಇಲ್ಲಿ ಅಂಡರ್ ಬ್ರಿಡ್ಜನ್ನು ಮಾಡಿದ್ದಾರೆ ಈ ರೀತಿ ಹೋಗೋಕ್ಕೆ. ದಾರ್ಯಾ ಹೆಂಗೆ ಬರ್ತಾನೆ ನೋಡಿ ಶಿರ್ವಾಳಕ್ಕೆ ಹೋಗುತ್ತಿದ್ದಾರೆ ದಾರಿ. ಇದು ಇಟಗಿಗೆ ಹೋಗುತ್ತೆ ಸೀದಾ. ಇಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ ಇಟಗಿಗೆ ಹೋಗೋಕ್ಕೆ. ಈಗ ನಾವು ಟ್ರೈನ್ ರೋಡ್ ಮೇಲೆ ಜಾಯಿನ್ ಆಗ್ತೀವಿ. ಇವಾಗ ಈಗ ಹೋಗ್ತಾ ಇರ್ತೀವಿ. ನೋಡ್ತಾ ಇರೋದು ಸೊ ನೋಡ್ತಾ ಇರೋದು ಹೀಗೆ ಹೋಗ್ತಾನೆ ಇದೀವಿ ಹಾಗೆ ಟ್ರ್ಯಾಕ್ ಮೇಲೆ. ಸೈಡಿಗೆ ಹಾಕಿರಲ್ಲ. ಮತ್ತು ಈಗ ನಾವು ರೈಲ್ವೆ ಲೈನ್ ಮೇಲೆ ಜಾಯ್ನ್ ಆಗಿದ್ದೀವಿ. ಈಗ ನೋಡಿ ಇಲ್ಲಿ ಫುಲ್ 100% ಮರ್ಮ್ ವರ್ಕ್ ಕೆಲಸನ ಮುಗಿಸಿದ್ದಾರೆ ಇಲ್ಲಿ.
100% ಎಲ್ಲ ಮಾರ್ಕ್ ಮುಗಿಸಿದ್ದಾರೆ. ಈಗ ನೋಡ್ತಾ ಇರೋದು, ಈಗ ನಾವು ಅದ್ರ ಮೇಲೇ ಹೋಗ್ತಾ ಇರೋದು, ಈಗ ಕಾಣ್ತಾ ಇದೆಯಲ್ಲ ಹಿಂದಗಡೆ. ಮತ್ತು ಅಲ್ಲಿನ ಮುಂದೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ನ ಮಾಡ್ತಾ ಇರ್ಬೋದು. ಅಲ್ಲೊಂದು ಮುಂದೊಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇದೆ. ಬನ್ನಿ ವಿಡಿಯೋದಲ್ಲಿ ನೋಡ್ತಾ ಈ ಶಾಪ್ರಿಂದ ವಾಡಿತನ ಏನೇನು ಅಪ್ಡೇಟ್ಸ್ ಬೇಕಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಏನು ಅಪ್ಡೇಟ್ಸ್ ಬೇಕು ಹಾಗೆ ನನ್ನ ವಿಡಿಯೋಕ್ಕೆ ಕಮೆಂಟ್ ಮಾಡಿ. ಸೊ ಇನ್ನೂ ಏನು ಇನ್ಫಾರ್ಮೇಷನ್ ಬೇಕಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ಹೋಗಿ ಕಮೆಂಟ್ನ ಮುಖಾಂತರ ತಿಳಿಸಿ, ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಶಾಪುರಿಂದ ವಾಡಿತನ ಮೇನ್ ಇದಿಲ್ಲ ಟ್ರ್ಯಾಕ್ನೇ, ಆ ರೀತಿ ಮೇಲೇ ವಿಡಿಯೋ ಮಾಡ್ತಾ ಹೋಗ್ತೀನಿ. ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಭಾಳ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸೊ ಈಗ ಫೈನಲಾಗಿ ಇಲ್ಲಿ ಶಿರೋಳ ಹತ್ತಿರ ಭೀಮಾ ರಿವರ್ಗೆ ಅಡ್ಡಲಾಗಿ ಒಂದು ಚಿಕ್ಕ ಹಳ್ಳ ಅಂತ ಹೇಳಿದರೆ ಈ ರೀತಿ ಹಳ್ಳವನ್ನು ಇಲ್ಲಿ ಹರಿತಿದೆ. ಆ ಹಳ್ಳಕ್ಕೆ ಅಡ್ಡಲಾಗಿ ಒಂದು ಬ್ರಿಡ್ಜನ್ನು ಕಟ್ತಾ ಇದ್ದಾರೆ. ಆ ಬ್ರಿಡ್ಜನ್ನು ಎಷ್ಟು ಕಾಮಗಾರಿ ಪ್ರಗತಿಯಲ್ಲಿ ಇದೆ ಅಂತ ನೋಡೋಣ. ಇಲ್ಲಿ ಆ ರೀತಿ ಆ ಕಡೆ ಕಾಲದ ಅಲ್ಲಿಗೆ ಮರ್ಮನ ಹಾಕಿ ಎಂಡ್ ಮಾಡಿದ್ದಾರೆ. ಇಲ್ಲಿ ಈ ರೀತಿ ಈ ಖಾಲಿ ಬಿಟ್ಟಿರೋ ಕಾರಣ ಏನಂದರೆ ಇನ್ನು ಬ್ರಿಡ್ಜನ್ನು ಕೆಲಸ ಪೂರ್ಣಗೊಂಡಿಲ್ಲ. ಆ ರೀತಿ ಕೆಲಸಗಳು ಪೂರ್ಣಗೊಂಡಲ್ಲಿ ಇಲ್ಲಿ ಮರ್ಮ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಸುತ್ತ ನೋಡ್ಬೋದು, ಇಲ್ಲಿ ಈ ರೀತಿ ಅವರು ಹೊಲನ ಹಳ್ಕೊಂಡು ಇದಾಗಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಕಟ್ಟಿಗೆ ಅಂತ ತೋರಿಸ್ತೀನಿ ಬನ್ನಿ. ಈ ರೀತಿ ಏನು ಹಾಕಿದಾರಲ್ಲ ಈ ಕಟ್ಟಿಗಳು, ಇಲ್ಲಿ ತನಕ ಅಷ್ಟೇ ರೈಲ್ವೇದವರು ಮಾಡ್ಬೇಕಂತ ಹೇಳಿದ್ದಾರೆ. ಬನ್ನಿ ಬ್ರಿಡ್ಜನ್ನು ಎಷ್ಟು ಕಟ್ತಾಯಿದ್ದಾರೆ ಎಷ್ಟು ಕಟ್ತಾ ಇಲ್ಲ ನೋಡೋಣ. ಸೊ ನೋಡ್ತಾ ಇರ್ಬೋದು, ಆ ಹಳ್ಳಕ್ಕೆ ಬ್ರಿಡ್ಜನ್ನು ಕಟ್ತಾ ಇರೋದು ಇದು. ಹಾಗೆ ವಿಡಿಯೋ ನೋಡ್ತಾ ಇರಿ, ತೋರಿಸ್ತಾ ಹೋಗ್ತೀನಿ. ಸೊ ಇದೇ ನೋಡಿ ಆ ಹಳ್ಳನ ಬ್ರಿಡ್ಜ್ ಇಲ್ಲಿ ಕಟ್ತಾ ಇರೋದು. ಇನ್ನು ಕೆಲಸ ಭಾಳಷ್ಟು ಇದೆ, ಇನ್ನೊಂದು ಸ್ವಲ್ಪ ಉಳಿದಿದೆ ಇದ್ರ ಕೆಲಸ. ಇನ್ನು ಪೂರ್ಣಗೊಳಿಸ್ತಾರೆ. ಆಲ್ಮೋಸ್ಟ್ ಇನ್ನೊಂದು 6 ಮಂತ್ಸಲ್ಲಿ ಈ ಕೆಲಸನ ಮಾಡ್ತಾರೆ. ಎಲ್ಲ ಫುಲ್ ಎಂಡಿಗೆ ಬಂದಿದೆ ಇದನ್ನು ಕೆಲಸ. ನೋಡಿದ್ರೆ ಇದು ಕಾಲಮ್ ಒಂದು ಫುಲ್ಲು, ಇವೆರಡು ಕಾಲಮ್ 2 ಕಾಲಮ್ಸ್ ಕೆಲಸ ಕಂಪ್ಲೀಟ್ ಆಗಿದೆ, ಪೂರ್ತಿ ಕಂಪ್ಲೀಟ್ ಆಗಿದೆ. ಮೇನ್ ಆ ಕಾಲಮ್ ಮಾತ್ರ ಮತ್ತು ಈ ಕಾಲಮ್ ಎರಡೂ ಇನ್ನೂ ಕೆಲಸ ಬಾಕಿ ಇದೆ. ಸೊ ನೋಡ್ತಾ ಇರ್ಬೋದು, ಇದೇ ಅದು ಹಳ್ಳ ಅಂತೇಳಿದರೆ ಇದು ಆ್ಯಕ್ಚುಲಿ ಈ ರೀತಿ ಇಷ್ಟು ನೀರು ಬರ್ತಾ ಇರಲಿಲ್ಲ. ಹೇಗೆ ಬಂದಿದೆ ಅಂದರೆ ಈಗ ಭೀಮಾ ರಿವರ್ಗೆ ನೀರನ್ನು ಗೇಟ್ ಓಪನ್ ಮಾಡಿದ್ದಾರೆ. ಆದ ಕಾರಣದಿಂದಾಗಿ ಈ ರೀತಿ ಇಷ್ಟು ನೀರು ಬಂದಿದ್ದಾವೆ ಇಲ್ಲಿ. ಈಗ ಈ ರೀತಿ ಇಷ್ಟು ನೀರಿಗೆ ಇಷ್ಟು ಬ್ರಿಡ್ಜ್ ಹೈಟ್ ಎದಕ್ಕೆ ಮಾಡ್ಬೇಕಂದ್ರೆ ಈ ಕಡೆ ಏನು ಅರ್ಥ ಇದೆಯಲ್ಲ, ಈ ಕಡೆ ಭೂಮಿ ಆ್ಯಂಡ್ ಹೊಲಗಳು, ಈ ಊರು ಫುಲ್ ಡೌನಿಗಿದೆ. ಆದ ಕಾರಣದಿಂದಾಗಿ ಈ ರೀತಿ ಇಷ್ಟು ಹೈಟ್ ಬ್ರಿಡ್ಜ್ಗಳನ್ನು ಕಟ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ಅಲ್ಲಿ ಕ್ರೇನ್ ಬರ್ತಾ ಇದೆ, ಯಾಕಂದರೆ ಇಲ್ಲಿ ಕೆಲಸ ಮಾಡೋದಕ್ಕೆ. ಬನ್ನಿ ಮುಂದೆ ತೋರಿಸ್ತಾ ಹೋಗ್ತೀನಿ ಅಪ್ಡೇಟ್ಸ್ ಮುಖಾಂತರ. ಇನ್ನು ನಾನು ಯೂಟ್ಯೂಬ್ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಫುಲ್ ಕಷ್ಟಪಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ಹಾಗೆ ಇನ್ನೂ ಅಪ್ಡೇಟ್ಸ್ಗಾಗಿ ನಾನು ವಿಡಿಯೋಕ್ಕೆ ಕಮೆಂಟ್ ಮಾಡಬೇಕಂತ ಹೇಳ್ತೀನಿ. ಈ ವಿಡಿಯೋಕ್ಕೆ ಮಾತ್ರ ಪ್ಲೀಸ್ ನೀವು ಕಮೆಂಟ್ ಮಾಡಲೇಬೇಕು, ಹಾಗೆ ಲೈಕ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್, ನೀವು ವಿಡಿಯೋಕ್ಕೆ ಶೇರ್ ಮಾಡಬೇಕು. ಯಾಕಂದರೆ ಈ ವಿಡಿಯೋ ಫುಲ್ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಶಾಪುರಿಂದ ವಾಡಿ ಫುಲ್ ರೈಲ್ವೆ ಲೈನ್ ಮೇಲೆ ಈ ರೀತಿ ನೋಡ್ತಾ ಇರ್ಬೋದು, ಅಲ್ಲಿ ಕೆಲಸಕ್ಕಾಗಿ ಬರ್ತಾ ಇದ್ದಾವೆ. ಇಲ್ಲಿ ಇರ್ಬೋದು, ಈ ಕೆಲಸ ಮಾಡಲಿಕ್ಕೆ ಕ್ರೇನ್ ಆ್ಯಂಡ್ JCB ಬರ್ತಾ ಇರೋದು ಇಲ್ಲಿ ಕೆಲಸ ಮಾಡೋದಕ್ಕೆ. ನೋಡ್ತಾ ಇರ್ಬೋದು, ಅಲ್ಲೆಲ್ಲ JCB ಆ್ಯಂಡ್ ಇದು ಬರ್ತಾಯಿದೆ ನೋಡಿ.